ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈಕ್ ಯೂಟ್ಯೂಬ್ ಚಾನಲ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಮ್ಮ ಈ ಕಂಪ್ಲೀಟ್ ಗೂಗಲ್ ಆ್ಯಡ್ಸ್ನ ಸೀರೀಸ್ನ ಕಂಟೆಂಟ್ ಓವರ್ ಇವ್ನ ನೋಡಿದ್ವಿ. ಅಂತಂದರೆ ಯಾವುದೆಲ್ಲ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡ್ತೀವಿ, ಏನೆಲ್ಲ ನಾವು ಕಲಿತೀವಿ, ಏನೆಲ್ಲ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಕೂಡ ಬರುತ್ತೆ ಅಂತೇಳಿ ನಾನು ಕಂಪ್ಲೀಟಾಗಿ ತಿಳಿಸಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಅಂತಂದರೆ ಮೇಲೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಚೆಕ್ ಮಾಡಿ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋಂಥದ್ದು ವಾಟ್ ಈಸ್ ಗೂಗಲ್ ಆ್ಯಡ್ಸ್ ಆ್ಯಂಡ್ ಹೌ ಡಸ್ ಇಟ್ ವರ್ಕ್ಸ್ ಅಂತಂದರೆ ಗೂಗಲ್ ಆ್ಯಡ್ಸ್ ಅಂದರೆ ಏನು ಮತ್ತು ಇದು ಬೇಸಿಕ್ ಆಗಿ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಯಾಕೆಂತಂದರೆ ಇದರಲ್ಲಿ ಸ್ವಲ್ಪ ನಾನು ಹಿಸ್ಟ್ರಿ ಕೂಡ ಅಂದರೆ ಗೂಗಲ್ ಆ್ಯಡ್ಸ್ ಹಿಸ್ಟ್ರಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕ್ವಶನ್ಗಳನ್ನು ಕೇಳ್ಬೋದು. ಯಾಕೆಂತಂದರೆ ನನಗೂ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಗೂಗಲ್ ಆ್ಯಡ್ಸ್ ಒಂದು ಹಿಸ್ಟ್ರಿ ಬಗ್ಗೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಜಾಸ್ತಿ ಟೈಮ್ ಇಷ್ಟು ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ಟಾಪಿಕ್. ವಾಟ್ ಈಸ್ ಗೂಗಲ್ ಆ್ಯಡ್ಸ್? ಸೊ ಗೂಗಲ್ ಆ್ಯಡ್ಸ್ ಅಂದರೆ ಏನು ಅಂತ ನೋಡೋದಾದರೆ ಇದು ಒಂದು ಆನ್ಲೈನ್ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟೆಡ್ ಬೈ ಗೂಗಲ್. ಇದು ಗೂಗಲ್ ಇಂದ ಕ್ರಿಯೇಟ್ ಆದಂತಹ ಒಂದು ಆನ್ಲೈನ್ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಹಲವಾರು ತನ್ನದೇ ಆದಂಥ ನೆಟ್ವರ್ಕ್ಸ್ಗಳಲ್ಲಿ ಆ್ಯಡ್ಗಳನ್ನ ಶೋ ಆಗುತ್ತೆ, ಹಾಗೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲೂ ಕೂಡ ಶೋ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದರದೊಂದು ಕೀ ಮೈಲ್ ಸ್ಟೋನ್ ಅಂತಂದರೆ ಇದೊಂದು ಶಾರ್ಟ್ ಹಿಸ್ಟ್ರಿ ನೋಡೋದಾದರೆ ಇದು 2000 ಇಸ್ವಿಯಲ್ಲಿ ಶುರು ಆಗುತ್ತೆ. ಇದು ಮೊದಲು ಗೂಗಲ್ ಆ್ಯಡ್ವರ್ಡ್ಸ್ ಅನ್ನೋ ಹೆಸರಿನಲ್ಲಿ ಶುರು ಆಗುತ್ತೆ. ನಾನು ಮುಂಚೆ ಹೇಳಿದ್ದೆ ನಿಮಗೆ ಇಂಟರ್ವ್ಯೂವಲ್ಲಿ ಕೂಡ ನನಗೊಂದು ಕ್ವಶನ್ ಕೇಳಿದ್ರು ಇದ್ರ ಮೇಲೆ ಅಂತೇಳಿ. ಸೊ ಇದೇ ಕ್ವಶನ್ ಏನಂತಂದರೆ ಗೂಗಲ್ ಆ್ಯಡ್ಸ್ನ ಮೊದಲನೇ ಹೆಸರು ಏನು ಅಂತೇಳಿ ಕೇಳಿದ್ರು. ಸೊ ನಂಗೆ ಅವಾಗ ಗೊತ್ತಿರಲಿಲ್ಲ, ನಾನು ಅವಾಗ ಆನ್ಸರ್ ಮಾಡಿರಲಿಲ್ಲ ಆ ಕ್ವಶನ್ಗೆ. ಸೊ ನೆನ್ಪಿಟ್ಕೊಳ್ಳಿ, ಗೂಗಲ್ ಆ್ಯಡ್ಸ್ನ ಮೊದಲ ಹೆಸರು ಗೂಗಲ್ ಆ್ಯಡ್ವರ್ಡ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ 2002 ಅಲ್ಲಿ ಪೇಪರ್ ಕ್ಲಿಕ್ ಅನ್ನೋ ಪ್ರೈಸಿಂಗ್ ಮಾಡೆಲ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಪೇಪರ್ ಕ್ಲಿಕ್ ಅಂತಂದರೆ ಸೊ ನಾನು ಮುಂಚೆ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೇಪರ್ ಕ್ಲಿಕ್ ಅಂತಂದರೆ ಯಾವ ಒಬ್ಬ ವ್ಯೂವರು ನಿಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಿಮ್ಮ ಅಮೌಂಟ್ ಕಟ್ ಆಗುವಂಥದ್ದು. ಸೊ ಅದು ಪೇಪರ್ ಕ್ಲಿಕ್ ಮಾಡೆಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 2005 ಅಲ್ಲಿ ಗೂಗಲ್ ಅನಾಲಿಟಿಕ್ಸ್ನ ಇಂಟಿಗ್ರೇಟ್ ಮಾಡ್ತಾರೆ ಈ ಗೂಗಲ್ ಆ್ಯಡ್ಸ್ ಜೊತೆ. ಸಾರಿ, ಅವಾಗ ಗೂಗಲ್ ಆ್ಯಡ್ವರ್ಡ್ಸ್ ಆಗಿತ್ತು, ಅವಾಗ ಗೂಗಲ್ ಆ್ಯಡ್ವರ್ಡ್ಸ್ ಗೂಗಲ್ ಅನಾಲಿಟಿಕ್ಸ್ನ ಇಂಟಿಗ್ರೇಟ್ ಮಾಡ್ತಾರೆ. ಇನ್ನು 2018 ಅಲ್ಲಿ ಗೂಗಲ್ ಆ್ಯಡ್ವರ್ಡ್ಸಿಂದ ಗೂಗಲ್ ಆ್ಯಡ್ಸ್ ಆಗಿ ಇದು ರೀಬ್ರ್ಯಾಂಡಿಂಗ್ ಆಗುತ್ತೆ. ಸೊ ಇದು ಒಂದು ಶಾರ್ಟ್ ಹಿಸ್ಟ್ರಿ ಆಗಿತ್ತು ಗೂಗಲ್ ಆ್ಯಡ್ಸ್ ಬಗ್ಗೆ. ಆ್ಯಂಡ್ ಇನ್ನು ಮೇಜರ್ ಆಗಿ ನೀವು ತಿಳ್ಕೊಬೇಕಾಗಿರೋ ಪಾಯಿಂಟ್ ಅಂತಂದರೆ ವೆರಿ ಬೇಸಿಕ್ ಪಾಯಿಂಟ್ ಏನಂತಂದರೆ ಗೂಗಲ್ ಆ್ಯಡ್ಸ್ ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು ಬಿಕಮ್ ಎ ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ಗೂಗಲ್. ಗೂಗಲ್ ಆ್ಯಡ್ಸ್ ಈಸ್ ಎ ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ. ಫಾರ್ ಎಕ್ಸಾಂಪಲ್ ನಿಮಗೊಂದು ಸಿಂಪಲಾಗಿ ಹೇಳೋದಾದರೆ ಗೂಗಲ್ ಏನಾದರೂ ₹100 ದುಡಿತಾ ಇದೆ ಅಂತಂದರೆ, ಇಡೀ ಗೂಗಲ್ ಕಂಪನಿ ಏನಾದರೂ ₹100 ದುಡಿತಿದೆ ಅಂತಂದರೆ ಅದರಲ್ಲಿ ₹80 ಗೂಗಲ್ ಆ್ಯಡ್ಸಿಂದನೇ ಅದು ದುಡಿತಾ ಇರುತ್ತೆ. ಹಾಗೆಯೇ ಮೆಟಾ ಕೂಡ, ನಾವೇನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದು ಏನಾದರೂ ₹100 ದುಡಿತಾ ಇದೆ ಅಂತಂದರೆ ಅದರಲ್ಲಿ ₹97 ಬರೋದು ಅದರ ಆ್ಯಡ್ಸ್ಗಳಿಂದ ಆ ಕಂಪನಿಗಳಿಗೆ ರೆವೆನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ನೀವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವೇರ್ ಡಸ್ ಗೂಗಲ್ ಆ್ಯಡ್ಸ್ ಶೋ ಅಂದರೆ ಗೂಗಲ್ ಆ್ಯಡ್ಸ್ ಎಲ್ಲೆಲ್ಲ ಶೋ ಮಾಡುತ್ತೆ ತನ್ನ ಆ್ಯಡ್ಸ್ಗಳನ್ನು. ಯಾರಾದರೂ ಗೂಗಲ್ ಆ್ಯಡ್ಸ್ ಪ್ಲಾಟ್ಫಾರ್ಮಲ್ಲಿ ಆ್ಯಡ್ಸ್ನ ರನ್ ಮಾಡಿದ್ರೆ ಎಲ್ಲೆಲ್ಲ ನಮ್ಮ ಆ್ಯಡ್ಸ್ಗಳು ಶೋ ಆಗುತ್ತೆ ಅಂತೇಳಿ ನೋಡೋದಾದರೆ ಒಂದು ಗೂಗಲ್ ಓನ್ಡ್ ನೆಟ್ವರ್ಕ್ಸಲ್ಲಿ ಶೋ ಆಗುತ್ತೆ, ಇನ್ನೊಂದು ಗೂಗಲ್ ಪಾರ್ಟ್ನರ್ ನೆಟ್ವರ್ಕ್ಸಲ್ಲಿ ಶೋ ಆಗುತ್ತೆ. ಹಾಗಿದ್ರೆ ಗೂಗಲ್ ಓನ್ಡ್ ನೆಟ್ವರ್ಕ್ಸ್ ಅಂದರೆ ಯಾವುದೆಲ್ಲ? SERP, ಯೂಟ್ಯೂಬ್, ಜಿಮೇಲ್, ಮ್ಯಾಪ್ಸ್ ಆ್ಯಂಡ್ ಪ್ಲೇಸ್ಟೋರ್. ನಿಮಗೆ ಗೊತ್ತು ಯೂಟ್ಯೂಬ್, ಜಿಮೇಲ್, ಮ್ಯಾಪ್ಸ್ ಆ್ಯಂಡ್ ಪ್ಲೇಸ್ಟೋರ್. ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ SERP ಅಂದರೆ ಏನು ಅಂತೇಳಿ. SERP ಅಂದರೆ ತಿಳ್ಕೊಳ್ಳಿ, ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ನಾನು ಓಪನ್ ಮಾಡಿದ್ದೀನಿ ಒಂದು ಟ್ಯಾಬ್ನ. ಯಾರಾದರೂ ಗೂಗಲಲ್ಲಿ ಏನೇ ಒಂದು ಸರ್ಚ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತಲ್ಲ, ಫಸ್ಟ್ ಪೇಜು, ಸೊ ಇದಕ್ಕೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಸ್ಪಾನ್ಸರ್ಡ್ ಅಂತೇಳಿ ರಿಸಲ್ಟ್ಸ್ ತೋರಿಸ್ತಾ ಇದೆ. ಸೊ ಇದೆಲ್ಲ ಗೂಗಲ್ ಆ್ಯಡ್ಸಿಂದ ಬಂದಂಥ ರಿಸಲ್ಟ್ಸ್ ಆಗಿರುತ್ತೆ. ಸೊ ಹಾಗೆಯೇ ನೆಕ್ಸ್ಟು ಯೂಟ್ಯೂಬ್, ಜಿಮೇಲ್, ಮ್ಯಾಪ್ಸ್, ಪ್ಲೇಸ್ಟೋರ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಗೂಗಲ್ ಪಾರ್ಟ್ನರ್ ನೆಟ್ವರ್ಕ್ಸ್. ಸೊ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗಳಲ್ಲೂ ಕೂಡ ಗೂಗಲ್ ಆ್ಯಡ್ಸ್ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇಲ್ಲೊಂದು ನ್ಯೂಸ್ ಪ್ಲಾಟ್ಫಾರ್ಮ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ನ್ಯೂಸ್ ವೆಬ್ಸೈಟು ಇಂಡಿಯನ್ ಎಕ್ಸ್ಪ್ರೆಸ್ ಅಂತೇಳಿ. ನೀವು ಇಲ್ಲಿ ನೋಡ್ಬೋದು ಸೈಡಲ್ಲಿ ಇಂಡೀಡ್ ಅಂತೇಳಿ ಒಂದು ನಿಮಗೆ ಇಮೇಜ್ ಆ್ಯಡ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ಸ್ ಬೈ ಗೂಗಲ್ ಅಂತೇಳಿ ತೋರಿಸ್ತಾ ಇದೆ. ಇದು ಕೂಡ ಒಂದು ಗೂಗಲ್ ಆ್ಯಡ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದು ಗೂಗಲ್ ಪಾರ್ಟ್ನರ್ ನೆಟ್ವರ್ಕ್ಸ್ ಅಂದರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಸಲ್ಲಿ ಕೂಡ ಗೂಗಲ್ ಆ್ಯಡ್ಸ್ ಶೋ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹೌ ಡಸ್ ಗೂಗಲ್ ಆ್ಯಡ್ಸ್ ವರ್ಕ್ಸ್ ಅಂತೇಳಿ. ಸೊ ಇದು ಗೂಗಲ್ ಆ್ಯಡ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ. ಸೊ ಇದು ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಏನೂ ತೊಂದರೆ ಇಲ್ಲ, ಯಾಕಂದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತುಂಬ ಡೀಟೇಲ್ ಆಗಿ ಪ್ರತಿಯೊಂದು ಸ್ಟೆಪ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ, ಆದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬಿಟ್ಟಾಕಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತಂದರೆ ಫಸ್ಟು ಅಡ್ವರ್ಟೈಸರು ಆ್ಯಡ್ನ ಕ್ರಿಯೇಟ್ ಮಾಡ್ತಾನೆ. ಫಸ್ಟ್ ಅವನು ಸೆಲೆಕ್ಟ್ ಮಾಡ್ತಾನೆ, ನಂದು ಇಮೇಜ್ ಆ್ಯಡ್ನ ತೋರಿಸ್ಬೇಕಾ, ವಿಡಿಯೋ ಆ್ಯಡ್ನ ತೋರಿಸ್ಬೇಕಾ, ಅಥವಾ ಬೇರೆ ಯಾವ
ರೀತಿ ಆ್ಯಡ್ನ ತೋರಿಸ್ಬೇಕು, ಟೆಕ್ಸ್ಟ್ ಆ್ಯಡ್ನ ತೋರಿಸ್ಬೇಕಾ ಅಂತೇಳಿ ಫಸ್ಟು ಸೆಲೆಕ್ಟ್ ಮಾಡ್ತಾನೆ. ಅದಾದಮೇಲೆ ಕೀವರ್ಡ್ ಇಲ್ಲ ಆಡಿಯನ್ಸ್ನ ಸೆಲೆಕ್ಟ್ ಮಾಡ್ತಾನೆ. ಅವ್ನು ಸರ್ಚ್ ಆ್ಯಡ್ಸ್ನ ಏನಾದರೂ ರನ್ ಮಾಡಬೇಕಂತಂದರೆ ಕೀವರ್ಡ್ಸ್ನ ಸೆಲೆಕ್ಟ್ ಮಾಡ್ತಾನೆ. ಇಲ್ಲ ಅಂತಂದರೆ ಯೂಟ್ಯೂಬ್ ಆ್ಯಡ್ಸ್ನೆಲ್ಲ ರನ್ ಮಾಡಬೇಕಂತಂದರೆ ವಿಡಿಯೋ ಆ್ಯಡ್ಸ್ನೆಲ್ಲ ರನ್ ಮಾಡಬೇಕಂತಂದರೆ ಆಡಿಯನ್ಸ್ನ ಸೆಲೆಕ್ಟ್ ಮಾಡಿ ಇವರಿಗೆ ಆ್ಯಡ್ಸ್ನ ತೋರಿಸ್ಬೇಕು ಅಂತೇಳಿ ಅದನ್ನು ಸೆಟಪ್ ಮಾಡ್ತಾನೆ. ನೆಕ್ಸ್ಟು ಬಜೆಟ್ನ ಸೆಟಪ್ ಮಾಡ್ತಾನೆ. ಅಂತಂದರೆ ನನ್ನ ಹತ್ರ 1000 ರೂಪೀಸ್ ಇದೆ, ಈ 1000 ರೂಪೀಸಲ್ಲೇ ನನಗೆ ರಿಸಲ್ಟ್ಸ್ನ ತಂದುಕೊಡು ಅಂತೇಳಿ ಸೆಟಪ್ ಮಾಡ್ತಾನೆ. ಇಲ್ಲ ಅಂತಂತಂದರೆ ನಾನು ಮುಂಚೆ ಹೇಳಿರೋ ಥರ ಇದು PPC ಮಾಡೆಲ್ ಆಗಿರೋದ್ರಿಂದ ನನ್ನ ಒಂದು ಆ್ಯಡ್ಗೆ 50 ರೂಪಾಯಿ ನಾನು ಒಂದು ಕ್ಲಿಕ್ಕಿಗೆ ಸೆಟ್ ಮಾಡ್ತೀನಿ. ಸೊ 50 ರೂಪಾಯಲ್ಲೇ ಒಂದು ಕ್ಲಿಕ್ ಬರೋ ರೀತಿ, ಅಂದರೆ 50 ರೂಪಾಯಿಗೆ ಒಂದೊಂದು ಕ್ಲಿಕ್ ಬರೋ ರೀತಿ ನನಗೆ ಆ್ಯಡ್ನ ತೋರಿಸು ಅಂತೇಳಿ ಸೆಟಪ್ ಮಾಡ್ಬೋದು. ಇನ್ನು ನೆಕ್ಸ್ಟು ಗೂಗಲ್ ಆ್ಯಡ್ಸ್ ರನ್ಸ್ ಆನ್ ಆ್ಯಕ್ಷನ್. ಆಬ್ವಿಯಸ್ಲಿ ನೀವೆಲ್ಲ ಸೆಟಪ್ ಮಾಡಿದಾದ್ಮೇಲೆ ತುಂಬ ಜನ ಕಾಂಪಿಟೇಟರ್ಸ್ ನಿಮ್ಮ ಥರನೇ ತುಂಬ ಜನ ಬಿಸ್ನೆಸ್ ಇರುತ್ತೆ, ಅವರೆಲ್ಲರೂ ಆ್ಯಡ್ನ ರನ್ ಮಾಡಿದಾಗ ಗೂಗಲ್ ಆ್ಯಡ್ಸ್ ಏನು ಮಾಡುತ್ತೆ ಅಂತಂದರೆ ಆ್ಯಡ್ ಆ್ಯಕ್ಷನ್ನ ಮಾಡುತ್ತೆ ಅಮೌಂಗ್ ಯು ಆ್ಯಂಡ್ ಯುವರ್ ಕಾಂಪಿಟೇಟರ್ಸ್. ಸೊ ಅಲ್ಲಿ ಡಿಸೈಡ್ ಮಾಡುತ್ತೆ ಯಾರು ಆ್ಯಡ್ ಚೆನ್ನಾಗಿದೆ, ಯಾರು ಆ್ಯಡ್ ಬೆಸ್ಟ್ ಇದೆ, ಯಾರು ಆ್ಯಡ್ನ ಟಾಪಲ್ಲಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಸೊ ಆ್ಯಡ್ನ ಟಾಪಲ್ಲಿ ತೋರಿಸುತ್ತೆ. ಅದಾದಮೇಲೆ ಯಾರಾದರೂ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮಿಂದ ಗೂಗಲ್ಗೆ ಹಣ ಕಟ್ಟಾಗುತ್ತೆ. ಸೊ ಇದು ಒಂದು ಸಿಂಪಲ್ ಪ್ರೊಸೆಸ್ ಗೂಗಲ್ ಆ್ಯಡ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಆಗಿಲ್ಲ ಅಂತಂದರೆ ಟೆನ್ಷನ್ನೇ ತೊಗೋಬೇಡಿ, ಯಾಕೆಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ತುಂಬ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕ್ರಿಯೇಷನ್ ಆಫ್ ಗೂಗಲ್ ಆ್ಯಡ್ಸ್ ಅಕೌಂಟ್ ಕಂಪ್ಲೀಟಾಗಿ ನಾನು ಗೂಗಲ್ ಆ್ಯಡ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.